ಸಸ್ಯ ಸಂತೆ ಮಿನಿ ಕೃಷಿ ಮೇಳ ಅಂತಲೇ ಹೇಳ್ಬೋದು. ಈ ಕೃಷಿ ಮೇಳ ಅಷ್ಟು ದೊಡ್ಡದಾಗಿ ಮಾಡದೆ ಹೋದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಮಾಡಿದ್ದಾರೆ. ತುಂಬ ಸ್ಟಾಲ್ಸ್ಗಳಿದೆ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಪ್ರತಿ ವರ್ಷವೂ ನಾನು ಬರ್ತಾ ಇರ್ತೀನಿ. ವರ್ಷ ನೋಡೋದಕ್ಕಿಂತ ಈ ವರ್ಷ ತುಂಬ ಜನ ಬಂದಿದ್ದಾರೆ. ಸಸ್ಯ ಸಂತೆ 2026 ತುಂಬ ಜನ ಸೇರಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಪ್ರತಿ ವರ್ಷವೂ ನಡೀತಾ ಇತ್ತು, ಆದರೆ ಇಷ್ಟು ಜನ ಸೇರಿರಲಿಲ್ಲ. ಇವತ್ತು ಅಷ್ಟು ಜನ ಸೇರಿದ್ದಾರೆ. ಪಾಂಪ್ಲೆಟ್ ಏನು ಹಾಕಿ ಇಲ್ವ ಅವರು? ಮೈಕ್ರೋ ಗ್ರೀನ್ಸ್ ಎಸ್ಔಟ್ ಮಾಡಿಲ್ಲ, ಎಲ್ಲ ಎಕ್ವಿಪ್ಮೆಂಟ್ ತಂದ್ಬಿಟ್ಟಿದ್ದೀವಿ. ಎಲ್ಲ ತಂದಿದ್ದೀವಿ, ಎಲ್ಲ ಮಿಷಿನ್ ಎಲ್ಲ ತಂದಿದ್ದೀವಿ. ನೋಡಿ ಯಾಕೆ ಸಸ್ಯ ಸಂತೆಗೆ ಬನ್ನಿ ಎಲ್ಲರೂ ಅಂತ ನಾನು ವಿಡಿಯೋ ಮಾಡಿದ್ದು ಅಂದರೆ, ಇವತ್ತು ನೋಡಿ ಮೈಕ್ರೋ ಗ್ರೀನ್ಸ್ ಒಂದು ಕಾನ್ಸೆಪ್ಟ್ನ ತೊಗೊಂಡ್ಬಂದಿದ್ದಾರೆ ಮೇಡಮ್ ಅವರು. ಮ್ಯಾಮ್ ನಿಮ್ಮ ಹೆಸರು? ಹೆಸರು ಸುಜಾತಾ ಅಂತ. ಯಾವ ಊರು? ಇಲ್ಲಿ ಬ್ಯಾಂಗ್ಳೂರ್ ರೀ. ಇಲ್ಲೇ ಇರೋದು ಬ್ಯಾಂಗ್ಳೂರಲ್ಲಿ. ಇದು ನಿಮ್ಮ ಕಾನ್ಸೆಪ್ಟ್ ಏನು ಮೈಕ್ರೋ ಗ್ರೀನ್ಸ್? ನಮ್ಮದು ಕಂಪ್ನಿ ಬಂದು ಆರೋಗ್ಯವನ ಅಂತ ಕಾನ್ಸೆಪ್ಟ್. ಅಂದರೆ ನಾವು ಜಾಸ್ತಿ ತರಕಾರಿ ಎಲ್ಲೆಲ್ಲಿಂದ ತಗೊತೀವಿ. ಅದು ನಮ್ಗೆಲ್ಲರಿಗೂ ಡೌಟ್, ಇವಾಗ ಇದು ನ್ಯಾಚುರಲ್ಲ, ಹೆಲ್ದಿನಾ ಇಲ್ವಾ, ಎಲ್ಲ ಫರ್ಟಿಲೈಸರ್ಸ್ ತುಂಬ ಆಗ್ತಾ ಇದೆ, ಸ್ಪ್ರೇಸ್ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಬಿಟ್ಟು ನಾವೇ ಮನೆಯಲ್ಲಿ ಸ್ವಂತವಾಗಿ ನಮ್ಮ ಕಣ್ಣು ಎದುರುಗಡೆನೆ ನಾವೇ ಬೆಳ್ಕೋಬಹುದು. ಈಗ ನೀವು ಒಂದು ವಿಷಯ ಹೇಳಿದ್ರಿ, ಕೋಕೋಪಿಟ್ ಉಪಯೋಗಿಸಿ ಬೆಳೆಸ್ತಿದ್ದಾರೆ ಅಂತ ಅಂದ್ರೆ. ಈಗ 1 kg ಮೂಲಂಗಿ ತಿನ್ನೋ ಒಂದು ಜಾಗದಲ್ಲಿ ಒಂದಿಷ್ಟು ಇದು ನೋಡಿ ಮೂಲಂಗಿ ಮೈಕ್ರೋ ಗ್ರೀನ್ಸ್ ಮಾಡಿದ್ದಾರೆ. ಇದು ಬೀಜ ಹಾಕ್ಬಿಟ್ಟಲ್ವಾ? ಹೌದು. ಒಂದಿಷ್ಟು ತಿಂದ್ರೆ 1 kg ತಿನ್ನೋಷ್ಟು ಪೌಷ್ಟಿಕಾಂಶ ಅದರಲ್ಲಿ ಏನೇನಿರುತ್ತೋ ಮೂಲಂಗಿಲಿ ಅದು ಇದರಲ್ಲಿ ಇರುತ್ತೆ. ಇದು ಅಪ್ ಟು 40 times ಮೋರ್. ಓಕೆ. ಒಂದು ನಾವು ಕಾನ್ಸೆಪ್ಟ್ ತಗೊಂಡ್ರೆ 1 kg ತಿನ್ನೋಕ್ಕಾಗಲ್ಲ, ನಾವು ಅಷ್ಟರಲ್ಲಿ 20 grams ತಿಂದ್ರೆ ಸಾಕು ಪರ್ ಡೇ. ಯಾವ ಸೀಡ್ಸ್ ಅಲ್ಲಿ ಮಾಡ್ತೀರಾ ನೀವು? ಇದು ಅಪ್ ಟು ನಾವು 40 ವೆರೈಟೀಸ್ ಮಾಡ್ತೀವಿ. 40 ವೆರೈಟಿ. ಸೊ ಇದು ಬಂದ್ಬಿಟ್ಟು ಮಸ್ಟರ್ಡ್, ಇದು ಸಾಸಿವೆ, ಸಾಸಿವೆ, ಇದು ಪ್ಯಾಕ್ಚಾಯ್ ಅಂತ, ಇದು ಸನ್ಫ್ಲವರ್, ಇದು ಮುಲ್ಲಂಗಿ. ನಾನು ಓನ್ಲಿ ಸ್ಯಾಂಪಲ್ಗಂತ ಇಷ್ಟು ತಗೊಂಡ್ಬಂದಿದ್ದೀನಿ. ಸೊ ನಾವು ಎಲ್ಲ ಮಾಡ್ಬೋದು, ಎಲ್ಲ ತರಕಾರಿ ಇದು ಮ್ಯಾಕ್ಸಿಮಮ್ ಮಾಡ್ಬೋದು, ನಾವೇ ಮಾಡ್ಬೋದು. ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಬೋದು ಈ ತರ ಮೈಕ್ರೋ ಗ್ರೀನ್ಸ್ ಅಂತ ಮಾಡ್ಕೊಂಡು. ಈಗ ಚಟ್ನಿಗೆ ಬಳಸ್ಬೋದು, ಇದನ್ನ ಸಾಂಬಾರ್ಗೆ ಹಾಕ್ಬೋದು, ಸೊಪ್ಪುನ, ಸಲಾಡ್ಸ್, ಫ್ರೂಟ್ ಸಲಾಡ್ಸ್ ಮಾಡ್ತಾರೆ, ಸೀರಿಯಲ್ ಸಲಾಡ್ಸ್, ಇದಕ್ಕೆಲ್ಲ ಹಾಕೊಂಬೋದು. ಇದನ್ನ ಸ್ಮೂತೀಸ್ ಎಲ್ಲ ಹಾಕ್ಬೋದು ನೀವು. ಈವನ್ ದೋಸೆ ಮೇಲೆ ಮತ್ತೆ ಚಪಾತಿ ಮೇಲೆ ಫೋಲ್ಡ್ ಮಾಡ್ತೀವಲ್ಲ, ಬಟ್ ವಿ ಶುಡ್ ನಾಟ್ ಕುಕ್. ಸಿಂಪಲ್ ಹೈಡ್ರೋಫೋನಿಕ್ ತರ ಬರುತ್ತೆ ಇದು ಮೈಕ್ರೋ ಗ್ರೀನ್ಸ್ ಅಂತ. ಪ್ರತಿಯೊಂದಕ್ಕೂ ಹಾಕೊಂಬೋದು ಅಡುಗೆಗೆ. ಅಂಕಲ್ ದೇ ಆರ್ ಟೆಲ್ಲಿಂಗ್ ಟು ಎವ್ರಿವನ್. ನೆಟ್ವರ್ಕ್ ಇದೆಯಾ ಇಲ್ಲಿ? RAITH ಸರ್ಚ್ ಮಾಡಿ. ಇಲ್ಲಿ 8000 RAITH. ಸ್ನೇಹಿತರೆ ನೋಡಿ, ನರ್ಸರಿಲಿ ಅಥವಾ ಯಾವುದೇ ಒಂದು ಪಾಟು ಮನೇಲಿ ಇಟ್ಕೊಳ್ಳೋ ಅಂಥದ್ದು, ಯಾವುದೇ ಒಂದು ಗಿಡ ಗಾರ್ಡನಿಂಗ್ ಮಾಡೋದಕ್ಕೆ ಕೋಕೋಪಿಟ್ ಬಂದು ನಂಬರ್ 1 ಸ್ಥಾನ. ಪ್ರತಿಯೊಬ್ಬರು ಕೋಕೋಪಿಟ್ ಉಪಯೋಗಿಸ್ತಾರೆ. ಅದು ಏನು ಅಂದರೆ, ಈಗ ತೆಂಗಿನಕಾಯಿ ಸಿಪ್ಪೆ ಬರುತ್ತಲ್ಲ, ಆ ನಾರಿಂದ ಸಪ್ರೇಟ್ ಮಾಡಿರ್ತಾರೆ, ಅದ್ರದ್ದೊಂದು ಪ್ರೋಸೆಸ್ ಇರುತ್ತೆ. ಅದನ್ನ ಸರ್ ಹತ್ರ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ನಿಶ್ಚಲ್ ಅಂತ. ಸೊ ನಾನು ಕುಣಿಗಲ್ ಸೈಡಿಂದ ಬಂದಿರೋದು. ಈಗ ಕುಣಿಗಲ್ಲಿಂದ ಇಲ್ಲಿ ಬಂದು ಸ್ಟಾಲ್ ಇಟ್ಟಿದ್ದೀರಾ? ಓಕೆ. ಇದು ಏನು ಕಾನ್ಸೆಪ್ಟು? ಇದು ಕೋಕೋಪಿಟ್ ಯಾವ ಥರ ಸಪ್ರೇಟ್ ಮಾಡೋದು? ಸರ್, ಇದು ಒಂದು ಪ್ರೋಸೆಸ್ ಇದೆ, ಲೈಕ್ ಡಿಫ್ಯಾಬ್ರಿಕೇಶನ್ ಯೂನಿಟ್ ಅಂತ ಒಂದು ಸಪ್ರೇಟ್ ಯೂನಿಟ್ ಇರುತ್ತೆ. ಅದ್ರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈಗ ಕೋಕೋನಟ್ ನಿಮ್ಮದು ಔಟ್ಸೈಡ್ ಹಸ್ಕ್ ಇರುತ್ತಲ್ಲ, ಅದನ್ನು ನಾವು ಡಿಫ್ಯಾಬ್ರಿಕೇಶನ್ ಯೂನಿಟಲ್ಲಿ ನಾವು ಪೌಡರ್ ಮತ್ತು ಫೈಬರ್ನ ಸಪ್ರೇಟ್ ಮಾಡ್ತೀವಿ. ಸೊ ಫೈಬರಲ್ಲಿ ನಾವು ಮ್ಯಾಟ್ಸ್ ಮತ್ತು ಹಗ್ಗ ಇದನ್ನ ಮಾಡ್ತೀವಿ. ಇನ್ನೊಂದು ಪ್ರಾಡಕ್ಟ್ ಬರುತ್ತಲ್ಲ ಪೌಡರ್ ಅದನ್ನ ಕೋಕೋಪೀಟ್ ಅಂತ. ಅಂದ್ರೆ ಈಗ ತೆಂಗಿನಕಾಯಿ ಸಿಪ್ಪೆ ತೆಗೆದಾಗ ಅದ್ರಲ್ಲಿ ನಾರು ಬರುತ್ತೆ, ಪುಡಿ ಬರುತ್ತೆ, ಎರಡು ಸಪ್ರೇಟ್ ಮಾಡ್ತಾರೆ ಅವರು. ಹೌದು, ಅದು ಮಾಡಿ ಅದು ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಅದನ್ನ. ಲೈಕ್ ಯಾಕೆ ಅಂದ್ರೆ ಅದರಲ್ಲಿ IEC ಕಂಟೆಂಟ್ ಇರುತ್ತೆ. ಯೂಶಲಿ EC ಅಂತ ನಥಿಂಗ್ ಬಟ್ ಎ ಸಾಲ್ಟ್ ಕಂಟೆಂಟ್. ಅದು ಲೈಕ್ ಅದು ಯೂಶಲಿ ರೂಟ್ಸ್ಗಳಿಗೆ ಏನಾಗುತ್ತೆ ಅಂತ ಅಂದ್ರೆ ಲೈಕ್ ಸುಟ್ಟೋಗುತ್ತೆ ಅದು. ಸೊ ಅದಕ್ಕೋಸ್ಕರ ನೀವು ಅದನ್ನ ರೆಡ್ಯೂಸ್ ಮಾಡಬೇಕು EC ಲೆವೆಲ್. ಸಪ್ರೇಟ್ ಮಾಡ್ತೀರಾ ಅದನ್ನ? ಇಲ್ಲ, ಅದನ್ನ ವಾಶ್ ಮಾಡ್ತೀವಿ. ವಾಶ್ ಮಾಡಿ ಲೈಕ್ ದೇರ್ ಇಸ್ ಅ ಪ್ರೋಸೆಸ್, ಲೈಕ್ ಆರ್ಗ್ಯಾನಿಕ್ ಪ್ರೋಸೆಸ್. ಅದ್ರಲ್ಲಿ ಏನ್ ಮಾಡ್ತೀವಿ, ಲೈಕ್ ಫರ್ಮೆಂಟೇಷನ್ಸ್ ಮಾಡ್ತೀವಿ, ಲೈಕ್ ಕೋಕೋಪಿಟ್ ನ. ಲೈಕ್ 1.5 years ನಾವು ಆರ್ಗ್ಯಾನಿಕಲಿ ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ EC ಲೆವೆಲ್ ಬೈ ವಾಷಿಂಗ್ ದ ಕೋಕೋಪಿಟ್ ಅಂಡ್ ಬೈ ಆಡಿಂಗ್ ಸಮ್ ನ್ಯೂಟ್ರಿಯೆಂಟ್ಸ್. ಸೊ ಅದಾದಾಗ ನಮಗೆ ಈ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಲೈಕ್ ಯು ಕ್ಯಾನ್ ಸಿ ದ ಕಲರ್, ಲೈಕ್ ಅಂದ್ರೆ ಟೋಟಲಿ ಡಿಫ್ರೆಂಟ್ ಬರುತ್ತೆ ನಿಮಗೆ. ಲೈಕ್ ಆಲ್ಮೋಸ್ಟ್ ಬ್ಲ್ಯಾಕಿಶ್ ಬರುತ್ತೆ ಇದು. ಸೊ ಇದು ಇಟ್ಸ್ ಲೈಕ್ ಫರ್ಮೆಂಟೆಡ್ ಕೋಕೋಪಿಟ್ ಅಂತೀವಿ ನಾವು. ಇಲ್ಲ ಅಂತಂದ್ರೆ ಇದು ರಾ ಕೋಕೋಪಿಟ್ ಈ ತರ ಬರುತ್ತೆ. ಇದರಿಂದ ನೀವು ಅದಕ್ಕೆ ಚೇಂಜ್ ಮಾಡ್ತೀವಿ ನಾವು. ಇದು ರಾ ಕೋಕೋಪಿಟ್ ನೋಡಿ. ಇದು ನೋಡ್ತಾ ಇದೀರಲ್ಲ, ಇದು ತೆಂಗಿನಕಾಯಿ ಸಿಪ್ಪೆ ತೆಗೆದಾಗ ಈ ತರ ಇರುತ್ತೆ. ಇದನ್ನ ಈ ತರ ಚೇಂಜ್ ಮಾಡಿ ಪ್ರೊಸೆಸ್ ಮಾಡಿ ಈ ತರ ಮಾಡಿರೋದು. ಸೊ ಮತ್ತೆ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ, ಇದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನೋಡಿ, ಇದು ರಾಕ್ ಕೋಕೋಪಿತ್ತು
ನಾನು ಜಸ್ಟ್ ವಾಟರ್ನ ಸ್ಪ್ರೇ ಮಾಡ್ತೀನಿ. ಅಬ್ಸರ್ವ್ ಮಾಡ್ಕೊಳ್ಳೋದು ನೀರನ್ನ. ನೋಡಿ ಇದು ಲೈಕ್ ಅಬ್ಸರ್ವ್ ಆಗ್ತಾ ಇದೆ. ನೀರಿನ ಅಂಶ ಅದ್ರಲ್ಲಿ ಇಟ್ಕೊಳ್ಳುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು ಅಂತಂದರೆ 1 kg ಆಫ್ ಕೋಕೋಪಿಟ್ ಕ್ಯಾನ್ ಅಬ್ಸರ್ವ್, ಅಂದರೆ ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಟು 17 ಲೀಟರ್. ಸಸ್ಯ ಸಂತೆ 2026 ಸ್ನೇಹಿತರೆ ನೋಡಿ, ಸಸ್ಯ ಸಂತೆಗೆ ಬಂದಿದ್ದೀನಿ ಇವತ್ತು. 2ನೇ ದಿನ ಶುರುವಾಗಿದೆ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ತುಂಬ ಸ್ಟಾಲ್ಸ್ ಇದೆ. ಅದರಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಇರೋವಂಥದ್ದು, ಉಪಯೋಗ ಆಗೋವಂಥದ್ದು ಸ್ಟಾಲ್ಸ್ಗಳನ್ನ ನಾನು ಕವರ್ ಮಾಡ್ಕೊಂಡಿರ್ತೀನಿ. ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್. ನೆಟ್ವರ್ಕ್ ಐತಾ? ಪ್ರೀತಮ್ ಅಂತ ಚನ್ನಪಟ್ಟಣದಿಂದ ಬಂದಿದ್ದಾರೆ ನೋಡಿ. ಬ್ಯಾಲ್ದಣ್ಣಿನ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ಬ್ಯಾಲ್ದಣ್ಣಲ್ಲಿ ಜ್ಯೂಸು ಮತ್ತು ಉಪ್ಪಿನಕಾಯಿ, ಜಾಮು, ಈ ಥರ ವೆರೈಟಿ ಐಟಮ್ಸ್ಗಳನ್ನ ಮಾಡಿದ್ದಾರೆ ಸಸ್ಯ ಸಂತೆಯಲ್ಲಿ. ಪ್ರೀತಮ್ ಅವರ, ಇದು ಫಸ್ಟ್ ಮೊದಲನೇ ವರ್ಷ ನೀಡ್ತಾ ಇರೋದು? ಹಾ, ಇದು ನಾವು ಎರಡನೇ ಸಲ ಬರ್ತಿರೋದು. ಎರಡನೇ ಸರಿ ಚೆನ್ನಾಗಾಗಿತ್ತು. ಈ ಸಲ ಇನ್ನೂ ತುಂಬ ವರ್ಷ ಬಂದಿದ್ರಾ? ಹಾ, ಬಂದಿದ್ವಿ ಹೋದ ವರ್ಷ. ಇದು ಈ ಕಾನ್ಸೆಪ್ಟ್ ಹೆಂಗೆ ಬಂತು ನಿಮ್ಗೆ ಐಡಿಯಾ ಈ ಥರ ಬ್ಯಾಲ್ದಣ್ಣಲ್ಲಿ ಮಾಡಬೇಕು ಅಂತ? ನಾವು ನಮ್ಮ ತಂದೆ ಎಲ್ಲ ಕಳೆದ 5 ವರ್ಷದಿಂದನೂ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲ ನಮ್ಮ ಮರದಲ್ಲೇ ಬಿದ್ದಿರೋ ಹಣ್ಣು ಸೆಲೆಕ್ಟ್ ಮಾಡಿ ತಂದು ಜ್ಯೂಸು ಮತ್ತು ವ್ಯಾಲಿಡೇಟ್ ಪ್ರಾಡಕ್ಟ್ ಆಗಿ ಮಾಡಿ ಸೇಲ್ ಮಾಡ್ತಿದ್ದೀವಿ. ವೃತ್ತಿ ಏನು ಮಾಡ್ಕೊಂಡಿರೋದು ನೀವು? ಫುಲ್ ಅಗ್ರಿಕಲ್ಚರ್. ಎಲ್ಲಿ? ಚನ್ನಪಟ್ಟಣಲ್ಲಿ ಇರೋದಾ? ಚನ್ನಪಟ್ಟಣ ಅರ್ಲಾಳ್ಸ್ ಅಂತ. ವರ್ಷನೂ ಬರ್ತಾ ಇರ್ತೀರಾ? ಹಾಂ, ವರ್ಷನೂ ಬರ್ತಿರ್ತೀವಿ. ಈಗ ಇದು ಬೆಲ್ದಣ್ಣದ ಜಾಮ್ ತಗೊಂಡೆ ನಾನು. ಇದರಿಂದ ಏನು ಉಪಯೋಗ, ಯಾವ ಥರ? ಇದನ್ನ ನೀವು 2 ಸ್ಪೂನ್ ಹಾಕೊಂಡು 250 ml ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಮತ್ತೆ ಚಟ್ನಿ ಥರ ಯೂಸ್ ಮಾಡ್ಬೋದು. ದೋಸೆಗೆ, ಚಪಾತಿಗೆ ಮತ್ತು ಬ್ರೆಡ್ಗೆ. ಮಕ್ಕಳಿಗೆ ಸ್ವೀಟ್ ಇರುತ್ತೆ, ಮೈಲ್ಡ್ ಸ್ವೀಟ್ ಇರುತ್ತೆ. ಮತ್ತು ಇದ್ರ ಬೆನಿಫಿಟ್ಸ್ ಏನಂದರೆ ಸ್ಕಿನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ ಗ್ಲೋ ಇಂಪ್ರೂವ್ ಆಗುತ್ತೆ. ವಿಟಮಿನ್ ಸಿ, ವಿಟಮಿನ್ ಸಿ ಇದೆ, ವಿಟಮಿನ್ ಡಿ ಇದೆ, ಪೊಟ್ಯಾಷಿಯಮ್ ಇದೆ, ಮತ್ತು ಫೈಬರ್ ಅತಿ ಹೆಚ್ಚು ಫೈಬರ್ ಇದೆ. ನಿಮ್ಮ ಬ್ಲಡ್ ಪ್ಯೂರಿಫಿಕೇಷನ್ಗೆ, ಲಿವರ್ ಡಿಟಾಕ್ಸ್ಗೆ, ಲಂಗ್ಸ್ ಪ್ಯೂರಿಫಿಕೇಷನ್. ಏನೇನು ಐಟಮ್ ಸಿಗುತ್ತೆ ಬ್ಯಾಲ್ದಣ್ಣಲ್ಲಿ? ರಿಯಲ್ ಫ್ರೂಟು ಮತ್ತು ಬೆಲ್ಲ ಅಷ್ಟೇ. ಅಲ್ಲ, ಏನೇನು ವೆರೈಟಿಗಳು ನಿಮ್ಮ ಹತ್ರ ಮಾಡಿ? ಉಪ್ಪಿನಕಾಯಿ ಸಿಗುತ್ತೆ, ಪೇಸ್ಟ್ ಸಿಗುತ್ತೆ, ಜಾಮ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ. ಪೇಸ್ಟ್ ಮಾಡಿದ್ದೀರಾ? ಪೇಸ್ಟ್ ಮಾಡಿದ್ದೀವಿ. ಮತ್ತು ಸಿರಪ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಸಿಗುತ್ತೆ. ಓಕೆ, ಹಲವಾರು ವೈಲೆಟೆಡ್ ಪ್ರಾಡಕ್ಟ್ ಮಾಡಿದ್ದೀವಿ. ವಯಸ್ಸು ಎಷ್ಟು ನಿಮಗೆ? ಏಜು 22. ಸರ್, ಫಾಲೋ ಮಾಡ್ತೀವಿ. ಈ ನಾಟಿ ಕೋಳಿ ಬಗ್ಗೆ ಕೋಳಿ ಹಸು ಬಗ್ಗೆ ಎಲ್ಲ ಮಾಡ್ತಾ ಇರ್ತೀವಿ. ನಾವು ಮಾಡಬೇಕು ಅಂತ ನಿಮ್ಮನ್ನೇ ಜಾಸ್ತಿ ಫಾಲೋ ಮಾಡ್ತೀವಿ. ನೀವು ಹೆಸರುಗಟ್ಟೋದೆಲ್ಲ ಹೇಳಿದ್ದೀವಿ. ಹೆಸರುಗಟ್ಟೋದೆಲ್ಲ ವಿಡಿಯೋ ಮಾಡಿ. ಸರ್, ನಿಮ್ಮ ಹೆಸರು? ಕೀರ್ತಿ ಅಂತ. ಎಲ್ಲಿಂದ ಬಂದಿರೋದು? ಯಲಹಂಕ, ಓಲ್ಟೋನು. ಇವತ್ತು ಸಸ್ಯ ಸಂತೆ ನಡೀತಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಿಮ್ಮ ವಿಡಿಯೋಸ್ ಫಾಲೋ ಮಾಡಿಕೊಂಡು ನಿಮ್ಮ ಇದು ಒಂದು ಲೈಕ್ ಕೊಟ್ಕೊಂಡು ಎಲ್ಲ ನೋಡಿದ್ದೀವಿ. ನೀವೇ ಹೇಳಿದ್ದೀರಾ, ರೀಲ್ಸ್ ಮಾಡಿದ್ದೆ, ರೀಲ್ಸಲ್ಲೆಲ್ಲ ನೋಡಿದ್ದೀವಿ. ಎಲ್ಲ ನೋಡಿಕೊಂಡು ನಿಮ್ಮದು ಎಷ್ಟೊತ್ತಿಗೆ ಬಂದ್ರಿ ಸರ್ ನೀವು? ಟೈಮಿಂಗ್ಸ್? ನಾವು ಬಂದು ಆಲ್ರೆಡಿ ಈಗ 1.5 hour ಆಯಿತು. ನಾನು ನೋಡ್ತಾ ಇದ್ದೀವಿ. ಎಲ್ಲಿರೋದು ನೀವು? ನಾವು ಬಂದು ವರ್ಕ್ ಮಾಡೋದು ಬಂದು RWF ಇಲ್ಲ ಯಲಹಂಕದಲ್ಲೇ ಇರೋದು. ಈಗ ಹೊರಡ್ತಾ ಇದ್ದೀರಾ? ನೋಡ್ಕೊಂಡು ಮುಗೀತಾ? ಶಾಪಿಂಗ್ ಮಾಡ್ತಾ ಇದ್ದೀವಿ. ಗಿಡಗಳೆಲ್ಲ ನೋಡ್ತಾ ಇದ್ದೀವಿ. ಇನ್ನು ನಿಮ್ಮದು ತುಂಬ ಚೆನ್ನಾಗಿದೆ. ಕುರಿ, ಕೋಳಿ, ನೀವು ಹಸು ಬಗ್ಗೆ ಅಗ್ರಿಕಲ್ಚರ್ದೆಲ್ಲ ತುಂಬ ಚೆನ್ನಾಗಿದೆ. ಹಿಂಗೆ ತುಂಬ ನಮಗೆ ಮಾಹಿತಿ ಕೊಡ್ತಾ ಇರ್ರಿ. ಸರ್, ಮಾಡ್ತಾ ಇರ್ತೀನಿ ಸರ್, ಎಷ್ಟಾಗುತ್ತೋ ಅಷ್ಟು. ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರು ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ವಿಡಿಯೋ ನೋಡೋರೆಲ್ಲ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ಏನು ನಾವು ಕಲಿಯೋದಕ್ಕಾಗಿರ್ಬೋದು, ಸಾಕಾಣಿಕೆಗಾಗಿರ್ಬೋದು, ತುಂಬ ಡಿಗ್ರಿಗಳು ಅದು ಇದು ಅಂತ ಕೋರ್ಸ್ಗಳನ್ನೆಲ್ಲ ಮಾಡಿದ್ದಾರೆ. ಇವ್ರ ಹತ್ರ ಒಂದು ಡಿಫ್ರೆಂಟಾಗಿ ಒಂದು ಕೋರ್ಸ್ನ ತೊಗೊಂಬಂದಿದ್ದಾರೆ. ಇವರು 3 ತಿಂಗಳಿಗೆ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅಂದರೆ, ಈಗ ನಾರ್ಮಲಾಗಿ ಅಕ್ವೇರಿಯಮ್ಮು ಮತ್ತು ಮನೆಯಲ್ಲಿ ನಾಯಿ ಸಾಕಾಣಿಕೆ, ಪ್ರಾಣಿ ಪಕ್ಷಿಗಳು, ಕೋಳಿ, ಕುರಿ, ಹಸು ಸಾಕಾಣಿಕೆ, ಅದು ಏನು ಸಂಬಂಧಪಟ್ಟಿರುತ್ತೆ ಅಂತ ಇವ್ರ ಹತ್ರ ತಿಳ್ಕೊಳ್ಳೋಣ ನಾವು ವೀಡಿಯೋದಲ್ಲಿ. ಸರ್, ಏನಿದು ಅವರ್ ಪ್ರೋಗ್ರಾಮ್ಸ್ ಅಂತ? ಸರ್, ನಮ್ಮದು ಲೈಫ್ ಸೈನ್ಸ್ ಟ್ರಸ್ಟ್ ಇಂಡಿಯಾ ಅಂತ. ನಾವು ಒಂದು ಆನಿಮಲ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ನಾವು. ಓಕೆ. ಸೊ ಇವಾಗ ನಾವೇನು ಏಮ್ ಅಂದರೆ, ನಾವು ಒಂದು ಆನಿಮಲ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಯಾರು ಚೆನ್ನಾಗಿದ್ದಾರೆ ಆ ಥರ ಕ್ರಿಯೇಟ್ ಮಾಡಬೇಕು ಅಂತ. ಅಂದರೆ ಅವ್ರು ಹೆಂಗೆ ಅಂದರೆ, ಇಲ್ಲಿನ ಕೆಲಸ ಮಾಡ್ಕೊಂಡು ಹೋದ್ಮೇಲೆ ಉದ್ಯೋಗ ಸಿಗೋ ಥರ ಆಗಬೇಕು. ಬಿಸ್ನೆಸ್ಗಿಂತ ಜಾಸ್ತಿ ಏನಂದರೆ, ಇವ್ರು ಇಲ್ಲಿ ಆನಿಮಲ್ ಕೇರ್, ಇವಾಗ ಅನ್ಕೊಳ್ಳಿ, ಇವಾಗ ಝೂಸ್ ಆಗಲಿ, ಇವಾಗ ನ್ಯಾಷನಲ್ ಪಾರ್ಕ್ಸ್ ಆಗಲಿ, ಅಂಥ ಜಾಗದಲ್ಲಿ ಅವರಿಗೆ ಒಂದು ಯಾವ್ಯಾವ ಅನಿಮಲ್ ಸಂಬಂಧಪಟ್ಟಿರೋದು ನಿಮ್ಮ ಹತ್ರ? ಇವಾಗ ಎಲ್ಲ ಇದೆ. ರೆಪ್ಟೈಲ್ಸ್ ಇದೆ, ಮ್ಯಾಮಲ್ಸ್ ಇದೆ, ರೋಡೆಂಟ್ಸ್ ಇದೆ, ಬರ್ಡ್ಸ್ ಇದೆ. ಬರ್ಡ್ಸ್ ಅಲ್ಲೂ ಮೀಡಿಯಂ ಸೈಜು, ಲಾರ್ಜ್ ಸೈಜು ಎಲ್ಲ ಥರ ಇದೆ ಸರ್. ಇದರಲ್ಲಿ ಸಾಕಾಣಿಕೆಯಲ್ಲಿ ಯಾವುದೇ ಅನುಮಾನ ಇರಲಿ, ಡೌಟ್ ಇರಲಿ, ಯಾವ ಥರ ನಿರ್ವಹಣೆ ಮಾಡೋದು, ಹೆಂಗೆ ಸಾಕಾಣಿಕೆ ಮಾಡೋದು ಅಂತ ಇವರು ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ನ ಹಾಕಿರ್ತೀನಿ, ಇವ್ರ ಡೀಟೇಲ್ಸ್ ಇರುತ್ತೆ ವಿಡಿಯೋದಲ್ಲಿ.
ನಮ್ಮದು ಏನು 3 ತಿಂಗಳು ಬೂಟ್ ಕ್ಯಾಂಪು ಮತ್ತು 1 ವರ್ಷ ಡಿಪ್ಲೊಮಾ ಇದೆ. ನಿಮಗೆ ತುಂಬ ಕ್ಯೂರಿಯಾಸಿಟಿ ಅಂದ್ರೆ ಏನು? ಬೂಟ್ ಕ್ಯಾಂಪ್ ಅಂದರೆ 3 ತಿಂಗಳು ಕೋರ್ಸ್, 3 ತಿಂಗಳು ಕೋರ್ಸು. ಅದರಲ್ಲಿ ಏನಂದ್ರೆ ಸರ್ಟಿಫಿಕೇಟ್ ಬರುತ್ತೆ, ಒಂದು ಗೌರ್ಮೆಂಟ್ ಇಂದ ಅಪ್ರೂವ್ ಆಗಿರೋದು ಬೂಟ್ ಕ್ಯಾಂಪಿಗೆ ಯಾವ್ದಿದೆಯೋ. ಸೊ ಒಂದು ಹ್ಯಾಂಡ್ಸ್ ಆನ್ ಅಪ್ರೋಚ್ ಸಿಗುತ್ತೆ ನಿಮಗೆ. ಸೊ ನೀವು ಇವಾಗ ಬೇಸಿಕ್ಕಿಂದ ಕಲ್ತ್ಕೋತೀರಾ ನೀವು. ಸೊ ನಿಮಗೆ ಅದೇ ಹೇಳೋದಲ್ಲ, ಒಂದು ಉದ್ಯೋಗಕ್ಕೆ ಒಂದು ದಾರಿ. ಒಂದು ಪ್ರಾಣಿಗಳನ್ನ ಯಾವ ಥರ ಕೇರ್ ಮಾಡೋದು, ಮನೇಲಿ ಒಂದು ನಾಯಿನೇ ಸಾಕಿರ್ತೀರಾ ಅಥವಾ ಬೆಕ್ಕು ಸಾಕಿರ್ತೀರಾ, ಅದನ್ನ ಹೆಂಗೆ ಕೇರ್ ಮಾಡೋದು ಬರೀ ಬೆಕ್ಕು ನಾಯಿ ಅಂತ ಅಲ್ಲ, ಅದೆಲ್ಲನೂ ಬೇಸಿಕ್ ಬರುತ್ತೆ. ಎಲ್ಲ ಇಲ್ಲಿ ರೆಪ್ಟೈಲು, ಇಲ್ಲಿ ಇಗ್ವಾನಾಸ್ ಇಂದ ಹಿಡಿದು ಟಾಟಾಯ್ಸ್ ಇಂದ ಹಿಡಿದು ಮೆಕೌಸ್ ಇಂದ ಹಿಡಿದು ಎಲ್ಲ ಕಡೆಯಿಂದ, ಇವನ್ ಗಿನಿಪಿಗ್ಸ್ ಇಂದ ಹಿಡಿದು ಎಲ್ಲ ಥರನೂ ಟೇಮು ಹ್ಯಾಂಡಲ್ ಫೀಡ್ ಹೆಂಗೆ ಮಾಡೋದು, ಬಿಹೇವಿಯರ್ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ವ್ಯವಹಾರ ಹೆಂಗೆ ಎಲ್ಲ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಯಾವುದು ಬಾಲ್ ಪೈತಾನ ಇದು? ಓಕೆ ಓಕೆ, ಕಾನ್ಸೆಪ್ಟ್ ಚಿಕ್ಕ ಸೈಜ್ ಬರುತ್ತೆ ಇದು, ಸ್ಮಾಲ್ ಸೈಜ್ ಇಟ್ ವಿಲ್ ಬಿ. ನೋ ಟೈಮಿಂಗು ಸರ್ ಇವಾಗ ಹೆಂಗೆ ಅಂದರೆ ನಮ್ಮ ಹತ್ರ 2 ಥರ ಮೇನ್ ಕೋರ್ಸಸ್ ಇದೆ. ಒಂದು ಬೂಟ್ ಕ್ಯಾಂಪು, ಒಂದು ಡಿಪ್ಲೊಮಾ. ಬೂಟ್ ಕ್ಯಾಂಪ್ ಅಂದರೆ 3 ತಿಂಗಳು ಕೋರ್ಸ್. ಸೂಪರ್ ವಾಮ್ಸು. ಸೊ ಇವಾಗ ಇದು ಫೀಡ್ ಥರ ಕೊಡ್ತಾರೆ ಹ್ಯಾಮ್ಸ್ಟರ್ಸ್ಗೆ, ಕೆಲವೊಂದು ಬರ್ಡ್ಸ್ ತಿನ್ನುತ್ತೆ. ಫೀಡಿಂಗು ಬಿಹೇವಿಯರ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೆಲ್ಲ ಒಂದು ಕನ್ಸೈಸ್ ಆ್ಯಂಡ್ ಕ್ಲಿಯರ್ ವೇ ಇರುತ್ತೆ. ಸೊ ಆಮೇಲೆ ಪ್ಲೇಸ್ಮೆಂಟ್ ನೀವು ಇವಾಗ ಡಿಪ್ಲೊಮಾ ಅದೆಲ್ಲ ಮಾಡೋಕ್ಕಾಗಿಲ್ಲ, ಫುಲ್ ಟೈಮ್ ಮಾಡೋಕ್ಕಾಗ್ತಾ ಇಲ್ಲ. ಹೌದು ಸರ್. ಇವ್ರ ಹತ್ರ ಜೇನು ಪೆಟ್ಟಿಗೆನೂ ಸಿಕ್ಕುತ್ತೆ, ಜೇನುತುಪ್ಪನೂ ಮಾಡ್ತಾರೆ, ಜೊತೆಗೆ ಜೇನುತುಪ್ಪನ ಎಕ್ಸ್ಟ್ರಾಕ್ಟ್ ಮಾಡೋದು. ಸ್ನೇಹಿತರೆ, ತಪೋವನ ಮಧು ಕೇಂದ್ರ ಅಂತ, ಇವರು ಮಧುರೈಯಿಂದ ಬಂದಿದ್ದಾರೆ ನೋಡಿ. ಇವ್ರ ಹತ್ರ ಜೇನು ಲೈವ್ ಆಗಿ ಸಿಕ್ಕುತ್ತೆ, ಜೇನು ಹುಳಗಳು, ಜೇನು ಪೆಟ್ಟಿಗೆನೂ ಮಾರಾಟ ಮಾಡ್ತಾರೆ, ಜೊತೆಗೆ ಜೇನುತುಪ್ಪನೂ ಮಾರಾಟ ಮಾಡ್ತಾರೆ. ಮತ್ತು ಜೇನು ಹುಳಗಳು ಪೆಟ್ಟಿಗೆಯಿಂದ ಜೇನುತುಪ್ಪನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅದನ್ನು ಹೇಳ್ಕೊಡ್ತಾರೆ. ಜೊತೆಗೆ ಇವ್ರ ಹತ್ರ ಏನದು ಮಿಷಿನ್ನು ಏನು ಸರ್ ಅದು? ಜೇನುತುಪ್ಪನ ಸಪ್ರೇಟ್ ಮಾಡೋ ಅಂಥ ಯಂತ್ರನೂ ಮಾರಾಟ ಮಾಡ್ತಾರೆ. ಸರ್, ಈಗ ಜೇನು ಪೆಟ್ಟಿಗೆ 2,000 ರೂಪಾಯಿಂದ ಸ್ಟಾರ್ಟಿಂಗ್ ಅಂತ ಹಾಕಿದ್ದೀರಾ, ಏನೇನು ಕೊಡ್ತೀರಾ ಸರ್? ಇದರಲ್ಲಿ ಏನೇನು ಬರುತ್ತೆ ಸರ್? ಮುಖ್ಯವಾಗಿ ಇದರಲ್ಲಿ ಜೇನು ಪೆಟ್ಟಿಗೆ ಅಂತ ಹೇಳಿದ್ರೆ ನೀವು ನೋಡ್ಬೋದಲ್ಲಿ, ಸೊ ಜೇನು ಪೆಟ್ಟಿಗೆ ಇದೆ, ಅದು 2,000 ರೂಪಾಯಿ ಆಗುತ್ತೆ. ಮತ್ತೆ ಕುಟುಂಬ ಅದರೊಳಗಡೆ ಹುಳ ಕೂರಿಸ್ಲಿಕ್ಕೆ 2,000 ರೂಪಾಯಿ ಆಗುತ್ತೆ. ಮತ್ತೆ ಒಂದು ಸ್ಟ್ಯಾಂಡ್ ಇದೆ ಸರ್, ಆಂಟ್ವೆಲ್ ಸ್ಟ್ಯಾಂಡ್ ಅಂತೇಳಿ, ಅಂದ್ರೆ ಇರುವೆ ಏನು ಗೂಡಿಗೆ ಹತ್ತಬಾರ್ದು ಅಂತೇಳಿ, ಅದು 500. ಟೋಟಲ್ 4,500 ರೂಪಾಯಿ ಆಗುತ್ತೆ ಸರ್. ಫುಲ್ ಸೆಟ್ ಕೊಡ್ತೀರಾ? ಒಂದು ಯೂನಿಟ್ ಕಾಸ್ಟು 4,500 ರುಪೀಸ್ ಇದೆ. ಓಕೆ. ಸೊ ಇದು ಮುಖ್ಯವಾಗಿ ರೈತರುಗಳಿಗೆ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ರೈತರು ಸಹ ನಿಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಕೃಷಿ ಬೆಳೆಯಲ್ಲಿ ಸೊ ಜೇನು ಪೆಟ್ಟಿಗೆಗಳನ್ನ ಒಂದು 2 ನೀವು ಇಟ್ಕೊಂಡು ಜೇನು ಸಾಕಾಣಿಕೆಯನ್ನ ಮಾಡಬೇಕು. ಹೌದು. ಸೊ ಯಾಕೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಬರೀ ಜೇನುತುಪ್ಪಕ್ಕಾಗಿ ಜೇನು ಕೃಷಿ ಅಲ್ಲ, ಇವತ್ತು ಮುಖ್ಯವಾಗಿ ಏನು ತಾವು ರೈತರುಗಳು ಬೆಳೀತಿರೋ ಆ ಬೆಳೆಗಳಲ್ಲಿ ಪರಾಗಸ್ಪರ್ಶ ಹೆಚ್ಚಾಗಿ ಅಧಿಕ ಇಳುವರಿ ಬರಲಿಕ್ಕಾಗಿ ಜೇನು ಪೆಟ್ಟಿಗೆಗಳನ್ನ ಇವತ್ತು ಇಟ್ಟಾಗ ಸೊ ರೈತರಿಗೆ ಸೊ ಆರ್ಥಿಕವಾಗಿ ನಾವು ಸ್ವಾವಲಂಬಿಯಾಗಿ, ಕೃಷಿಗೆ ಜೇನು ಒಂದು ಪಾತ್ರ ಕೃಷಿಯಲ್ಲಿ ಹೌದು ಬಹುಮುಖ್ಯ ಪಾತ್ರ ವಹಿಸ್ತದೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಜೇನುನೊಣ ಬಹುಮುಖ್ಯ ಪಾತ್ರ ವಹಿಸ್ತದೆ. ಸೊ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ರೈತರಿಗೆ ಮನವಿ ಏನಂತಂದ್ರೆ, ಒಂದು 2 ಪೆಟ್ಟಿಗೆ ಆದರೂ ನಿಮ್ಮ ತೋಟದಲ್ಲಿ ಇಡಿ ಅಂತೇಳಿ ನಾವು ಮನವಿ ಮಾಡ್ತೀವಿ. ಅದಲ್ದಿರನೆ ನಮ್ಮ ವತಿಯಿಂದ ಏನು ತಪೋವನ ಮಧು ಕೇಂದ್ರ ಇದೆ, ನಮ್ಮ ವತಿಯಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಸಹ 2 ದಿನದ ತರಬೇತಿ ಕಾರ್ಯಕ್ರಮಗಳು ಇರ್ತವೆ. ಸೊ ತರಬೇತಿ ಕಾರ್ಯಕ್ರಮವನ್ನು ಕೊಡ್ತೀವಿ. ಅದಲ್ದಿರನೆ ಜೇನು ಸಾಕಾಣಿಕೆಗೆ ಬೇಕಾಗಿರೋಂಥ ಪ್ರತಿಯೊಂದು ಉಪಕರಣಗಳನ್ನು ಸಹ ನಮ್ಮಲ್ಲೇ ಸಿಗ್ತವೆ. ಆ ಉಪಕರಣಗಳನ್ನು ಸಹ ನಿಮಗೆ ಸಿಗ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ನ ಹಾಕಿರ್ತೀನಿ, ಅವ್ರ ಡೀಟೇಲ್ಸ್ ಇರುತ್ತೆ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಅಂದರೆ ಪೀಸ್ 10. ಪ್ರತಿ ವರ್ಷ ಬರ್ತೀವಿ ನಾವು ಸಸ್ಯಸಂತೆ 2026ಗೆ. ಸೊ ಬೆಂಗಳೂರಲ್ಲಿ ಜಂಜಾಟ ಕೆಲಸ ಅದು ಇದು ಅಂತ ಫುಲ್ಲು ಟೆನ್ಷನಲ್ಲಿ ಇರ್ತೀವಿ. ಸೊ ಇಲ್ಲಿ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಗಿಡಗಳ ಬಗ್ಗೆ ಬೇರೆ ಬೇರೆ ಥರ ಗಿಡಗಳು ಅದೆಲ್ಲ ತೊಗೊಬೋದು, ಮತ್ತು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲೆಲ್ಲ ಅಗ್ರಿಕಲ್ಚರ್ ಬಗ್ಗೆ ಏನಾರು ಒಂದು ಸ್ಟಾಲ್ಸು ಅಥವಾ ಏನಾದರೂ ಒಂದು ಸಂತೆ ಥರ ಏನಾದರೂ ಮಾಡಿದ್ರೆ ನಮಗೆ ಹೋಗಿ ತುಂಬ ಖುಷಿ ಆಗುತ್ತೆ.